ಸಾಧನ ಈ ಧಾರಾವಾಹಿ ಒಂಚೂರಾದ್ರೂ ಇಷ್ಟ ಆದರೆ ದೊಡ್ಡ ಮನ್ಸು ಮಾಡಿ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಟ್ಟಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಹುಡುಗಿ ಎಲ್ಲಿಗೆ ಹೋದ್ಲು? ಸಾಧನಾ, ಎಲ್ಲಿದ್ಯಮ್ಮ? ಸ್ಕೂಲಿಗೆ ಲೇಟ್ ಆಗ್ತಾ ಇದೆ, ಇನ್ನು ತಿಂಡಿನೂ ತಿಂದಿಲ್ಲ. ಎಲ್ಲಿ ಹೋಗಿದ್ಯಾ ಪುಟ್ಟ? ಏನಾಯ್ತಮ್ಮ, ಯಾಕೆ ಕುಕ್ಕುತ್ತಾ ಇದೀಯಾ? ನಿನ್ ತಂಗಿ ಮನೇಲೆಲ್ಲೂ ಕಾಣ್ತಾ ಇಲ್ಲ ಕಣೋ. ಸ್ಕೂಲಿಗೆ ಲೇಟ್ ಆಯ್ತಲ್ವಾ, ಅದಕ್ಕೆ ಅವಳು ಕರಿತಾ ಇಲ್ಲಿಗೆ ಬಂದೆ. ಚಂದಿರನೇ ತಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನಿ. ಅಮ್ಮ, ಇದು ಹಾಡ್ತಿರೋದು ನಮ್ ಸಾಧನ ಅಲ್ವಾ? ಹೌದು, ಅವಳದೇ ದನಿ. ಹೋ, ಹಿತ್ಲಲ್ಲಿ ಕೂತ್ಕೊಂಡಿದ್ದಾಳೆ. ಬಾ ಅಲ್ಲಿಗೆ ಹೋಗೋಣ. ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ, ಅರಳೆಯು ಮುಚ್ಚಿ ಮೈಯನ ಸುತ್ತಿ ಚಂದ್ರನ ಬಿಗಿಯುವವೆ, ಚಂದ್ರನ ಬಿಗಿಯುವವೆ. ಅರೇ ಸಾಧನಾ ಪುಟ್ಟಿ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ಯೇ. ಈ ಹಾಡನ್ನು ನಿನಗೆ ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಲಕ್ಷ್ಮಿ ಟೀಚರು ಈ ಹಾಡನ್ನು ನನಗೆ ಹೇಳ್ಕೊಟ್ಟಿದ್ದು. ನಾಳಿದ್ದು ನಮ್ಮ ಸ್ಕೂಲಲ್ಲಿ ಕಾಂಪಿಟೇಷನ್ ಇದೆ, ನಾನು ಈ ಹಾಡು ಹೇಳ್ಬೇಕು ಅಂತ ಮಿಸ್ಸೇ ಹೇಳಿದ್ದು. ಅದಕ್ಕೆ ಇಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅರೆ, ನಮ್ಮ ಸಾಧನ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾಳ? ಆಯ್ತಮ್ಮ, ಆಯ್ತು, ಹೋಗು. ಅಯ್ಯೋಯ್ಯೋ, ಬೇಡ ಬೇಡ ಸಾಧನ, ನೀನು ಮಾತ್ರ ಕಾಂಪಿಟೇಷನ್ಗೆಲ್ಲ ಹೋಗಬೇಡ. ನಿಂಗೆ ಅದೇನು ಹಾಡಬೇಕೋ ಇಲ್ಲೇ ಕೂತ್ಕೊಂಡು ಹಾಡು. ಕಾಂಪಿಟೇಷನ್ನಿಗೆಲ್ಲ ಹೋಗಬೇಡ ಸಾಧನ. ಯಾಕಣ್ಣ, ಏನಾಗುತ್ತೆ? ನಿನಗೆ ಮೊದಲೇ ನಡೆಯೋಕ್ಕೆ ಕಷ್ಟ ಆಗತ್ತೆ, ಮತ್ತು ನೀನು ಸ್ಟೇಜ್ ಹತ್ತಬೇಕಾದ್ರೆ ಎಲ್ಲರೂ ಬಿದ್ದುಬಿಟ್ರೆ ಎಲ್ಲರೂ ನಗ್ತಾರೆ, ನಿನಗೆ ಕಾಲಿಗೂ ಏಟಾಗುತ್ತೆ, ಮನಸ್ಸಿಗೂ ಬೇಜಾರಾಗತ್ತೆ. ಅದಕ್ಕೆ ಪುಟ್ಟ ನೀನು ಹೋಗಬೇಡ. ಹಾಗೇನು ಆಗಲ್ಲ ಅಣ್ಣ, ನನಗೆ ಧೈರ್ಯ ಇದೆ, ನಾನು ಹೋಗ್ತೀನಿ ಅಂತ. ಏನು ಆಗಲ್ಲ. ಇದು ನಿನ್ನ ಧೈರ್ಯದ ಪ್ರಶ್ನೆ ಅಲ್ಲ ಸಾಧನ. ನಿನ್ನ ಪರಿಸ್ಥಿತಿನ ನೀನು ಸರಿಯಾಗಿ ಅರ್ಥ ಮಾಡ್ಕೋ. ನಡಿಬೇಕಾದ್ರೆ ನಿಧಾನಕ್ಕೆ ನಡಿತೀಯ, ಇನ್ನು ಸ್ಟೇಜ್ ಮೇಲೆ ಹತ್ತಬೇಕಾದ್ರೆ ಎಲ್ಲಾದರೂ ಬಿದ್ದುಬಿಟ್ರೆ ಆಮೇಲೆ ಏನು ಗತಿ? ಮೊದಲೇ ನಿನಗೆಲ್ಲರೂ ಅವಮಾನ ಮಾಡ್ತಾರೆ, ಗೊತ್ತಿದ್ದು ಮತ್ತೆ ಅವಮಾನ ಮಾಡಿಸ್ಕೋಬೇಕು ಅಂದರೆ ನಿನ್ನ ಬುದ್ಧಿಗೆ ಏನು ಹೇಳ್ಬೇಕು ಹೇಳು? ಹೌದು ಕಣೆ ಸಾಧನ, ಸೋಹನ್ ಸರಿಯಾಗಿ ಹೇಳ್ತಾ ಇದ್ದಾನೆ. ಬೇಡಮ್ಮ, ನಿಂಗೆ ಅದೇನು ಹಾಡಬೇಕೋ ಇಲ್ಲಿ ಹಾಡ್ಕೋ, ಮನೆ ಒಳಗೆ ಹಾಡ್ಕೋ, ಆದರೆ ಸ್ಟೇಜ್ ಮೇಲೆಲ್ಲ ಹೋಗೋದು ಬೇಡಮ್ಮ. ಇಲ್ಲ ಅಮ್ಮ, ನಾನು ಹೋಗಲೇಬೇಕು, ಏನೂ ಆಗಲ್ಲ, ಪ್ಲೀಸ್ ಅಮ್ಮ. ನನ್ನ ಮಾತು ಕೇಳು ಸಾಧನ, ನಿನ್ನ ಕೈಲಿ ಆಗಲ್ಲ, ಹೋಗಬೇಡ. ಹೌದು ಕಣೆ, ಹೋಗಬೇಡ. ನೀನು ಅದೇನು ಹಾಡಬೇಕು ಇಲ್ಲೇ ಹಾಡ್ಕೋ. ಇಲ್ಲ, ನಾನು ಹೋಗಲೇಬೇಕು, ನಾನು ಹಾಡು ಹೇಳೇ ಹೇಳ್ತೀನಿ. ಸುಮ್ಮನೆ ನನ್ನ ಮಾತು ಕೇಳಿಸಾದ್ನ ಸಿಟ್ಟು ತರಿಸ್ಬೇಡ. ಹೋಗಿ ಕೂಡ್ದು ಅಂದರೆ ಹೋಗಿ ಕೂಡ್ದು ಅಷ್ಟೇ. ಅಮ್ಮ, ಅವಳು ಬೇಜಾರು ಮಾಡ್ಕೋತಾಳೆ ಅಂತ ನೀನು ಮಾತ್ರ ಒಪ್ಪಿಗೆ ಕೊಡಬೇಡ. ಬೇಜಾರಾದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವೆಲ್ಲರೂ ಅವಳಿಗೆ ಸಮಾಧಾನ ಮಾಡ್ತೀವಿ, ಸರಿ ಹೋಗ್ತಾಳೆ. ಅದೇ ಸ್ಟೇಜ್ ಮೇಲೆ ಹೋಗೋವಾಗ ಅವಳೇನಾದರೂ ಬಿದ್ದುಬಿಟ್ರೆ ಎಲ್ಲರೂ ನಗ್ತಾರೆ. ಒಂದು ಕಡೆ ಅವಳಿಗೆ ಏಟು ಆಗುತ್ತೆ, ಇನ್ನೊಂದು ಕಡೆ ಮನಸ್ಸಿಗೂ ಬೇಜಾರಾಗುತ್ತೆ, ಮತ್ತೆ ಅವ್ರ ಎದುರಿಗೆ ಮುಖ ಎತ್ತಿ ನಡೆಯೋಕೆ ಇನ್ನೂ ಕಷ್ಟ ಆಗುತ್ತೆ. ನನ್ನ ಮಾತು ಕೇಳಮ್ಮ. ಸಾಧನ, ನೀನು ಎಷ್ಟೇ ಬೇಜಾರು ಮಾಡಿಕೊಂಡ್ರು ಅಷ್ಟೇ, ನೀನು ಹೋಗಬಾರ್ದು ಅಂದರೆ ಹೋಗಬಾರ್ದು. ಸರಿ, ತಿಂಡಿ ತಿಂದು ಸ್ಕೂಲಿಗೆ ಹೋಗು, ಬಾ. ಸ್ವಲ್ಪ ಸಮಯದ ನಂತರ. ಸಾಧನ, ಏನಾಯ್ತಮ್ಮ? ಯಾಕಿಷ್ಟು ಬೇಜಾರಲ್ಲಿದೆಯಾ? ಮಿಸ್, ನಾನು ಕಾಂಪಿಟೇಷನ್ಗೆ ಸೇರ್ಕೋತಾ ಇಲ್ಲ. ಯಾಕೆ, ಏನಾಯ್ತು? ಪ್ರಾಕ್ಟೀಸ್ ಮಾಡಲಿಲ್ವಾ? ಪ್ರಾಕ್ಟೀಸ್ ಮಾಡದೇ ಇದ್ದರೆ ಪರವಾಗಿಲ್ಲ, ನಿನಗೆ ಎಷ್ಟು ಬರುತ್ತೋ ಅಷ್ಟು ಹಾಡು. ಪ್ರೈಸ್ ಬರೋದು ಮುಖ್ಯ ಅಲ್ಲ, ನೀನು ಭಾಗವಹಿಸೋದು ಮುಖ್ಯ. ನೀನು ಹೀಗೆ ಭಾಗವಹಿಸ್ತಾ ಇದ್ರೆ ನಿನಗೆ ಧೈರ್ಯ ಬರುತ್ತೆ. ಏನು ಯೋಚನೆ ಮಾಡಬೇಡ, ನಿನಗೆ ಹೇಗೆ ಬರುತ್ತೋ ಹಾಗೆ ಹಾಡು. ಅದು ಮಿಸ್, ನಮ್ಮನೇಲಿ ಅಣ್ಣನೂ ಅಮ್ಮನೂ ಹೇಳ್ತಾರೆ, ನಾನು ಸ್ಟೇಜ್ ಹತ್ತಬೇಕಾದ್ರೆ ಬೀಳ್ತೀನಿ, ಆಮೇಲೆ ಅವಮಾನ ಆಗತ್ತೆ ಅಂತ. ಅದಕ್ಕೆ ಮಿಸ್, ನಾನು ಕಾಂಪಿಟೇಷನ್ನಿಗೆ ಸೇರ್ಕೊಳ್ಳಲ್ಲ, ಬೇಡ.
ಹಾಗೇನು ಆಗಲ್ಲ ಸಾಧನ. ನೀನು ಆರಾಮಾಗಿ ಕಾಂಪಿಟೇಷನಿಗೆ ಜಾಯ್ನ್ ಆಗ್ಬೋದು. ಬಾ. ಹಾಡಿನ ಸ್ಪರ್ಧೆ ಶುರುವಾಯಿತು. ಒಬ್ಬೊಬ್ಬರಾಗಿ ಬಂದು ಹಾಡು ಹೇಳಿ ಹೋದರು. ಈ ಹಾಡಿನ ಸ್ಪರ್ಧೆಯ ಕೊನೆಯ ಸ್ಪರ್ಧಿ ಸಾಧನ. ಅಯ್ಯೋ ದೇವ್ರೆ, ಕೊನೆಗೂ ನನ್ನ ಹೆಸರು ಕೂಗ್ಬಿಟ್ರ ಮಿಸ್ಸು. ಹೇಗಪ್ಪ ಹೋಗೋದು? ಸಾಧನ, ಏನು ಯೋಚನೆ ಮಾಡ್ತಾ ಇದೀಯಾ? ಬಾ. ಹೇಗಪ್ಪ ಹೋಗೋದು? ನನ್ ಬಿಟ್ಬಿಟ್ರೆ? ಹೆದರ್ಕೋಬೇಡ ಮಗು, ನಿಧಾನಕ್ಕೆ ಬಾ. ಅಯ್ಯೋ ಸಾಧನ, ಏನಾಯ್ತು? ಏನಾಯ್ತಮ್ಮ? ಪಾಪ ಅವಳು ಹೆದರ್ಕೊಂಡು ಬರ್ತಾ ಇದ್ಲು. ಎಲ್ಲರ ಮುಂದೆ ನಿಂತ್ಕೊಂಡು ಹೆಂಗಪ್ಪ ಹಾಡು ಹೇಳೋದು ಅನ್ನೋ ಟೆನ್ಷನಲ್ಲಿ ಬರ್ತಾ ಇದ್ಲು ಅಂತ ಕಾಣುತ್ತೆ. ಹಂಗಾಗಿ ಬಿದ್ದುಬಿಟ್ಟಿದ್ದಾಳೆ ಪಾಪ. ನೀವು ಯಾರೋ ತಪ್ಪು ತಿಳ್ಕೊಬೇಡಿ. ನಾನು ಸಾಧನನ ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಬೇಡ ಮಿಸ್, ನಾನು ನಿಧಾನಕ್ಕೆ ಹೋಗ್ತೀನಿ. ಹೋ, ಮಗುವಿನ ಕಾಲಲ್ಲಿ ಹೂಣ ಇದೆ, ಅದಕ್ಕೆ ಪಾಪ ಬಿದ್ದುಬಿಟ್ಲು. ಛೇ. ಅಮ್ಮ, ಅಣ್ಣ ಹೇಳಿದ ನಿಜ. ನಾನಿನ್ಮೇಲೆ ಸ್ಟೇಜಿಗೆ ಬರಲೇಬಾರ್ದು. ನಾನು ಮನೆಯಲ್ಲೇ ಕುತ್ಕೊಂಡು ಹಾಡು ಹೇಳ್ಕೊತೀನಿ. ಬೇಜಾರು ಮಾಡ್ಕೋಬೇಡ ಸಾಧನ, ನಾನು ಬರ್ತೀನಿ ಕ್ಲಾಸ್ ರೂಮ್ಗೆ. ಅಳ್ಬೇಡ ಸಾಧನ, ಸಮಾಧಾನ ಮಾಡ್ಕೋ. ಎಷ್ಟೋ ಜನ ಬೀಳ್ತಾರೆ. ನಾನು ಚಿಕ್ಕವಳಿದ್ದಾಗ ತುಂಬ ಸಲ ಈ ಥರ ಸ್ಟೇಜ್ ಮೇಲೆ ಹೋಗುವಾಗ ಹೆದರ್ಕೊಂಡು ಬಿದ್ದಿದ್ದೀನಿ ಗೊತ್ತಾ. ಅದರಲ್ಲಿ ಏನೂ ತಪ್ಪಿಲ್ಲ. ನೀನು ಸಮಾಧಾನ ಮಾಡ್ಕೋ, ಕೂತ್ಕೋ. ನನಗೆ ಅಲ್ಲಿ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ, ಆಯಿತಾ? ನಿನ್ ಕೈಲಿ ಆಗಲ್ಲ, ನೀನ್ ಹೋಗ್ಬೇಡ ಅಂತ ಅಣ್ಣ ಅಮ್ಮ ತುಂಬಾ ಹೇಳಿದ್ರು. ಆದ್ರೆ ನಾನು ಅವ್ರ ಮಾತು ಕೇಳ್ದೆ ಹಠ ಮಾಡ್ಕೊಂಡು ಬಂದೆ. ಇನ್ಮೇಲೆ ಯಾವತ್ತೂ ನಾನು ಸ್ಟೇಜಿಗೆ ಹೋಗಲ್ಲ. ಈಗ ಸದ್ಯಕ್ಕೆ ಸುಧಾರಿಸ್ಕೋ, ಅದನ್ನೆಲ್ಲ ಆಮೇಲೆ ನೋಡಿದ್ರೆ ಆಯಿತು. ನಾನು ಹೋಗ್ತೀನಿ, ಆಯಿತಾ? ಹೋಗಿ ಕೂತ್ಕೊಪುಟ. ಇವಳನ್ನ ನೋಡಿದ್ರೆ ನಗು ಬರತ್ತೆ. ನಾನು ಅಳ್ತಾ ಇದ್ರೆ ನಿಮಗೆ ನಗು ಬರುತ್ತಾ? ನಗು ಬರ್ದೆ ಇನ್ನೇನಾಗತ್ತೆ? ನಿಮಗೆ ನೆಟ್ಟಿಗಿರೋ ನೆಲದ ಮೇಲೆ ನಡೆಯಕ್ಕಾಗಲ್ಲ, ಅಂಥದ್ರಲ್ಲಿ ಸ್ಟೇಜ್ ಹತ್ತಕ್ಕೆ ಹೋಗಿದ್ಯಾ? ನಾವುಗಳು ಎಲ್ಲ ಸರಿ ಇದ್ದೂ ಸ್ಟೇಜ್ ಮೇಲೆ ಹೋಗಕ್ಕೆ ಹೆದರ್ಕೋತೀವಿ, ಅಂಥದ್ರಲ್ಲಿ ಕುಂಟು ಹುಡುಗಿ ನೀನು. ನಿನ್ನ ಕೈಲಿ ಸ್ಟೇಜ್ ಎಲ್ಲ ಹತ್ತಕ್ಕಾಗತ್ತಾ? ಸುಮ್ಮನೆ ಕೂತ್ಕೋಬಾರ್ದ? ಹಾಡು ಹೇಳಿ ದೊಡ್ಡ ಪ್ರೈಸ್ ತಗೋತೀನಿ ಅಂತ ಖುಷಿ ಪಡ್ತಿದ್ಲು. ಈಗ ನೋಡು, ನಿಮ್ಮ ಮಾತು ನಿಜ. ನಾನಿನ್ಮೇಲೆ ಸ್ಟೇಜ್ ಹತ್ತಲ್ಲ, ಎಲ್ಲೂ ಹಾಡಲ್ಲ. ಹೀಗ್ ಮಾಡಿದ್ರೆ ಬೀಳೋದು ತಪ್ಪತ್ತೆ, ಅವಮಾನ ಆಗೋದು ತಪ್ಪತ್ತೆ. ಈಗೇನಾದ್ರೂ ಮಿಸ್ ಬಂದ್ರೆ ನಮ್ಮಿಬ್ರನ್ನ ಚೆನ್ನಾಗಿ ಬಾರಿಸ್ಬಿಡ್ತಾರೆ. ಅವಳೇನಾದ್ರೂ ಮಾಡ್ಕೊಳ್ಳಿ, ನಾವು ಹೋಗೋಣ. ನೀನ್ ಹೇಳೋದು ಸರಿ ಕಣೆ. ಮಿಸ್ಸಿಗೆ ಎಷ್ಟಂದ್ರು ಇವಳೇ ಫೇವ್ರೇಟ್. ನಾವಿಬ್ರು ನಿನ್ ಒಳ್ಳೆದಕ್ಕೆ ಹೇಳಿದಮ್ಮ. ಮತ್ ಮಿಸ್ ಹತ್ರ ಇನ್ನೇನು ಚಾಡಿ ಚುಚ್ಕೊಡ್ಬೇಡ. ಇವತ್ತೇ ಕೊನೆ. ಇನ್ಮೇಲೆ ಯಾರು ಏನೇ ಹೇಳಿದ್ರು, ಎಷ್ಟೇ ಹೇಳಿದ್ರು, ನಾನ್ ಮಾತ್ರ ಸ್ಟೇಜ್ ಹತ್ತಲ್ಲ ಅಂದ್ರೆ ಹತ್ತಲ್ಲ. ಈ ಘಟನೆಯಿಂದ ಸಾಧನ ನಿಧಾನಕ್ಕೆ ಕೀಳರಿಮೆಯೊಳಗೆ ಜಾರ್ತಾ ಹೋದ್ಲು. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು.